ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ 20 ಓವರ್ಗಳಲ್ಲಿ 7 ವಿಕೆಟ್ಗೆ 253 ರನ್ಗಳ ಬೃಹತ್ ಮೊತ್ತ. ಸಂಜು ಸ್ಯಾಮ್ಸನ್ 81 ಹಾಗೂ ಬೆಥೆಲ್ 105 ಅಬ್ಬರ. ಪಂದ್ಯದಲ್ಲಿ ದಾಖಲಾದ ಒಟ್ಟು ಸಿಕ್ಸರ್ಗಳ ಸಂಖ್ಯೆ 34. ಚೇಸಿಂಗ್ ವೇಳೆ ವಿರೋಚಿತ ಹೋರಾಟ ನಡೆಸಿದ ಇಂಗ್ಲೆಂಡ್ 7 ವಿಕೆಟ್ಗೆ 246 ರನ್ ಗಳಿಸಿ ಕೇವಲ 7 ರನ್ಗಳಿಂದ ಸೋಲು. ಸತತ 2ನೇ ಬಾರಿ ವಿಶ್ವಕಪ್ ಫೈನಲ್ ತಲುಪಿದ ಭಾರತ. ವಾಂಖೇಡೆ ಮೈದಾನದಲ್ಲಿ ಇಂದು ಸಿಕ್ಸರ್ ಮತ್ತು ಬೌಂಡರಿಗಳ ಸುರಿಮಳೆಯೇ ಆಯಿತು. ಟಾಸ್ ಸೋತು ಬ್ಯಾಟಿಂಗ್ಗೆ ಇಳಿದ ಭಾರತಕ್ಕೆ ಆರಂಭದಲ್ಲೇ ಅಭಿಷೇಕ್ ಶರ್ಮಾ ಶಾಕ್ ನೀಡಿದರೂ ಸಂಜು ಸ್ಯಾಮ್ಸನ್ ಅಬ್ಬರ ಇಡೀ ಕ್ರೀಡಾಂಗಣವನ್ನು ರಂಜಿಸಿತು. ಇಶಾನ್ ಕಿಶನ್ ಮತ್ತು ಶಿವಂ ದುಬೆ ಜೊತೆಗೂಡಿ ಸ್ಫೋಟಕ ಬ್ಯಾಟಿಂಗ್ ನಡೆಸಿದ ಸ್ಯಾಮ್ಸನ್ ತಂಡದ ಮೊತ್ತವನ್ನು 250ರ ಗಡಿ ದಾಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಅಂತಿಮವಾಗಿ ಭಾರತ 253 ರನ್ಗಳ ಬೃಹತ್ ಗುರಿಯನ್ನ ಇಂಗ್ಲೆಂಡ್ ಮುಂದೆ ಇಟ್ಟಿತು. ಟೀಂ ಇಂಡಿಯಾದ ಈ ರೋಚಕ ಗೆಲುವಿನಲ್ಲಿ ಯುವ ಆಟಗಾರ ತಿಲಕ್ ವರ್ಮಾ ಅವರ ಪಾತ್ರ ಬಹಳ ದೊಡ್ಡದು. ಪಂದ್ಯದ 18ನೇ ಓವರ್ ಮುಗಿಯುವ ಹಂತದಲ್ಲಿ ಕ್ರೀಸ್ಗೆ ಬಂದ ತಿಲಕ್ ಎದುರಿಸಿದ್ದೇ ಕೇವಲ 7 ಎಸೆತಗಳು. ಆದರೆ ಜೋಫ್ರಾ ಆರ್ಚರ್ ಎಸೆದ 19ನೇ ಓವರ್ನಲ್ಲಿ ಬ್ಯಾಕ್ ಟು ಬ್ಯಾಕ್ 3 ಸಿಕ್ಸರ್ ಸಿಡಿಸಿ ಇಡೀ ಮೈದಾನವನ್ನೇ ಎದ್ದು ನಿಲ್ಲುವಂತೆ ಮಾಡಿದರು. ಕೇವಲ 7 ಎಸೆತಗಳಲ್ಲಿ ಅವರು ಚಚ್ಚಿದ 21 ರನ್ಗಳು ಭಾರತದ ಸ್ಕೋರ್ 250ರ ಗಡಿ ದಾಟಲು ಪ್ರಮುಖ ಕಾರಣವಾಯಿತು. ರನ್ಗಳ ಗುರಿ ಬೆನ್ನತ್ತಿದ ಇಂಗ್ಲೆಂಡ್ ತಂಡಕ್ಕೆ ಆರ್ಸಿಬಿ ಪರ ಆಡುವ ಜಾಕಬ್ ಬೆಥೆಲ್ ಸಿಂಹ ಸ್ವಪ್ನವಾದರು. ಕೇವಲ 48 ಎಸೆತಗಳಲ್ಲಿ 105 ರನ್ ಚಚ್ಚಿದ ಬೆಥೆಲ್ ಭಾರತದ ಪ್ರತಿಯೊಬ್ಬ ಬೌಲರ್ ಮೇಲೆಯೂ ಸವಾರಿ ಮಾಡಿದರು. ಒಂದು ಹಂತದಲ್ಲಿ ಇಂಗ್ಲೆಂಡ್ ಸುಲಭವಾಗಿ ಗೆಲ್ಲುತ್ತೆ ಅನ್ನೋ ಸ್ಥಿತಿ ಇತ್ತು. ಕೊನೆಯ 3 ಓವರ್ಗಳಲ್ಲಿ ಗೆಲುವಿಗೆ 45 ರನ್ ಬೇಕಿದ್ದಾಗ ಬೆಥೆಲ್ ಕ್ರೀಸ್ನಲ್ಲಿದ್ದರು. ಆದರೆ ಅಲ್ಲಿಂದ ಶುರುವಾಗಿದ್ದೇ ನೋಡಿ ಜಸ್ಪ್ರೀತ್ ಬೂಮ್ರಾ ಅವರ ಅಸಲಿ ಮ್ಯಾಜಿಕ್. 18ನೇ ಓವರ್ ಎಸೆಯಲು ಬಂದ ಬೂಮ್ರಾ ಬ್ಯಾಟರ್ಗಳ ಸ್ವರ್ಗವಾಗಿದ್ದ ಪಿಚ್ನಲ್ಲಿ ಬೆಂಕಿಯಂತ ಯಾರ್ಕ್ಗಳನ್ನು ಎಸೆದರು. ಸಿಕ್ಸರ್ ಸಿಡಿಸಲು ಕಾಯುತ್ತಿದ್ದ ಬೆಥೆಲ್ ಮತ್ತು ಸ್ಯಾಮ್ ಕರನ್ ಅವರಿಗೆ ಬೂಮ್ರಾ ಎಸೆತಗಳನ್ನು ಮುಟ್ಟೋಕೆ ಸಾಧ್ಯವಾಗಲಿಲ್ಲ. ಆ ನಿರ್ಣಾಯಕ ಓವರ್ನಲ್ಲಿ ಬೂಮ್ರಾ ನೀಡಿದ್ದು ಕೇವಲ 6 ರನ್ ಮಾತ್ರ. ಈ ಒಂದು ಓವರ್ ಇಂಗ್ಲೆಂಡ್ ತಂಡದ ಮೇಲೆ ವಿಪರೀತ ಒತ್ತಡ ಹೇರಿತ್ತು. ನಂತರ 20ನೇ ಓವರ್ನಲ್ಲಿ ಬೆಥೆಲ್ ರನ್ಔಟ್ ಆಗುವ ಮೂಲಕ ಇಂಗ್ಲೆಂಡ್ನ ಗೆಲುವಿನ ಆಸೆ ಕಮರಿಹೋಯಿತು. ಇತ್ತಲ್ಲೇ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಜೊತೆಗೆ ಫೀಲ್ಡಿಂಗ್ನಲ್ಲಿ ಅಕ್ಷರ್ ಪಟೇಲ್ ತೋರಿದ ಕೈ ಚಳಕ ನಿಜಕ್ಕೂ ಅದ್ಭುತ. ಇಂಗ್ಲೆಂಡ್ಗೆ ಆಸರಿಯಾಗಿದ್ದ ಹ್ಯಾರಿ ಬ್ರೂಕ್ ಅವರ ಅದ್ಭುತ ಕ್ಯಾಚ್ ಹಿಡಿದು ಪೆವಿಲಿಯನ್ ಹಾದಿ ತೋರಿಸಿದ ಅಕ್ಷರ್ ಆ ನಂತರ ಅಪಾಯಕಾರಿ ಬ್ಯಾಟರ್ ವಿಲ್ ಜಾಕ್ಸ್ ಅವರ ರಿಲೇ ಕ್ಯಾಚ್ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಈ 2 ವಿಕೆಟ್ಗಳು ಬೀಳದೇ ಇದ್ದಿದ್ರೆ ಪಂದ್ಯದ ಫಲಿತಾಂಶವೇ ಬೇರೆಯಾಗಿರುತ್ತಿತ್ತು. ಈ ಪಂದ್ಯದಲ್ಲಿ ಒಟ್ಟು 499 ರನ್ ಹರಿದು ಬಂದಿದ್ದು ಇದು ಟಿ20 ವಿಶ್ವಕಪ್ ಇತಿಹಾಸದ ಪಂದ್ಯವೊಂದರಲ್ಲೇ ದಾಖಲಾದ ಗರಿಷ್ಠ ಮೊತ್ತವಾಗಿದೆ. ಅಷ್ಟೇ ಅಲ್ಲ, ಪಂದ್ಯದಲ್ಲಿ ಮೂಡಿಬಂದ 34 ಸಿಕ್ಸರ್ಗಳು ಹೊಸ ದಾಖಲೆ ಬರೆದವು. ಇಂಗ್ಲೆಂಡ್ ಪರ ಬೆಥೆಲ್ ಶತಕ ಸಿಡಿಸಿದರೂ ತಂಡವನ್ನ ದಡ ಸೇರಿಸಲು ಸಾಧ್ಯವಾಗಲಿಲ್ಲ. ಕೊನೆಯಲ್ಲಿ ಜೋಫ್ರಾ ಆರ್ಚರ್ ಸತತ 3 ಸಿಕ್ಸರ್ ಸಿಡಿಸಿ ಗುಡುಗಿದರೂ ಅಷ್ಟರಲ್ಲೇ ಕಾಲ ಮಿಂಚಿ ಹೋಗಿತ್ತು. ಭಾರತ 7 ರನ್ಗಳ ವಿರೋಚಿತ ಜಯ ಸಾಧಿಸಿ ಬೀಗಿತು. 2024ರ ವಿಶ್ವಕಪ್ ಚಾಂಪಿಯನ್ ಆಗಿದ್ದ ಭಾರತ ಈಗ ಸತತ 2ನೇ ಬಾರಿ ಫೈನಲ್ ತಲುಪಿ ಇತಿಹಾಸ ನಿರ್ಮಿಸಿದೆ. ಪಾಕಿಸ್ತಾನ ಮತ್ತು ಶ್ರೀಲಂಕಾ ನಂತರ ಈ ಸಾಧನೆ ಮಾಡಿದ 3ನೇ ತಂಡ ಭಾರತ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಜಸ್ಪ್ರೀತ್ ಬೂಮ್ರಾ ಅವರ 33 ರನ್ಗಳಿಗೆ 1 ವಿಕೆಟ್ ಪಡೆದ ಆ ಸ್ಪೆಲ್ ಭಾರತದ ಪಾಲಿಗೆ ವಜ್ರದಂತೆ ಆಯಿತು. ಈಗ ಇಡೀ ದೇಶದ ಕಣ್ಣು ಫೈನಲ್ ಪಂದ್ಯದ ಮೇಲಿದ್ದು ಭಾರತ ಮತ್ತೊಮ್ಮೆ ವಿಶ್ವ ವಿಜೇತವಾಗುತ್ತಾ ಅನ್ನೋ ಕುತೂಹಲ ಮನೆ ಮಾಡಿದೆ.